ಸ್ವಲ್ಪ ರುಚಿಕರವಾದ ಬ್ರೋಕೋಲಿ ತಿನ್ಕೋ. ಒಂದು ಚಿಪ್ಸ್ ತಗೋ. ಹಡಗಿನಿಂದ ಒಂದು ಸೀಗಡಿ ತಗೊಂಡ್ರೆ ಹೇಗೆ? ಛೀ, ನನಗೆ ಅದು ಇಷ್ಟ ಇಲ್ಲ. ಹೊಸ ಅಡಿಗೆ ಸವಾಲಿಗೆ ಸಮಯ ಬಂದಿದೆ. ತಡಿ, ನಿನಗೆ ಇದು ಬೇಕಾಗುತ್ತೆ. ನಿಮ್ಮ ಮೊದಲ ಕೆಲಸ ಕೇಕ್ ಮಾಡೋದು. ಬೇಗ ಮಾಡಿ, ನಾನು ಕಾಯ್ತಾ ಇದ್ದೀನಿ. ಸೂಪರ್ ಅಕ್ಕ. ಸರಿ ಕಂದ. ಶೆಫ್ಗೆ ಎಲ್ಲವೂ ಸ್ಪಷ್ಟವಾಗಿದೆ. ಬಾಯಲ್ಲಿ ನೀರೂರಿಸುವ ಕ್ರೀಮ್ ಚೀಸ್. ಇದು ನನ್ನ ಹೊಸ ಅಡುಗೆಯ ಅದ್ಭುತ ಕೃತಿಗೆ ಸೂಕ್ತವಾಗಿದೆ. ನಾನು ಸುಲಭವಾಗಿ ಎಲ್ಲಾ ಪದರಗಳಿಗೂ ಕ್ರೀಮ್ ಹಚ್ಚಿ ಸ್ಪಾಟುಲಾದಿಂದ ಅದಕ್ಕೆ ಒಂದು ವಿಶಿಷ್ಟ ಆಕಾರ ಕೊಡ್ತೀನಿ. ಇದು ರೇನ್ಬೋ ಕೇಕ್ ಆಗಿರುತ್ತೆ. ಇದಕ್ಕೆ ನಾನು ರುಚಿಕರವಾದ ಸ್ಕಿಟಲ್ಸ್ ಕ್ರೀಮ್ ನಿಂದ ಅಲಂಕಾರ ಮಾಡ್ತೀನಿ. ಸ್ವಲ್ಪ ಕಾಯಿರಿ. ಈಗೋ ನನ್ನ ವಿಶೇಷ ಸೂಟ್ ಕೇಸ್. ನನಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆ. ಓ, ನನ್ನ ಕ್ಯಾಂಡಿ ತರಾನೇ ಇದೆ. ಹೀಗೆ ಮಾಡೋಣ. ಇದು ನಿಜವಾದ ಕಲಾಕೃತಿ. ನಾನು ಕೇಕ್ ಮಾಡುವಾಗ ಹೊಸ ಪ್ರಪಂಚವನ್ನೇ ಸೃಷ್ಟಿಸುವ ಕಲಾವಿದನಂತೆ ಅನಿಸುತ್ತೆ. ಈ ಅದ್ಭುತ ರೇನ್ಬೋಗೆ ಕ್ರೀಮ್ನ ಮೋಡಗಳು ಬೇಕಾಗಿವೆ ಮತ್ತು ಒಂದು ಜೋಡಿ ಕಣ್ಣುಗಳು. ಈಗೋ ನೋಡಿ, ಶೆಫ್ ಕೆಲಸ ಶುರು ಮಾಡಿದ್ದಾರೆ. ಅದ್ಭುತವಾಗಿದೆ, ನನಗೆ ಗೊತ್ತು. ಮತ್ತು ನಾನು ನನ್ನದೇ ಆದ ಹಾರ್ಟ್ ಶೇಪ್ ಕೇಕ್ ಮಾಡ್ತೀನಿ. ಅದಕ್ಕೆ ಕಿಟ್ ಕ್ಯಾಟ್ಸ್ ನಿಂದ ಅಲಂಕಾರ ಮಾಡ್ತೀನಿ, ಯಾಕಂದ್ರೆ ಮಗುವಿಗೆ ಅದು ತುಂಬಾ ಇಷ್ಟ. ಇದನ್ನ ಸುತ್ತಲೂ ಜೋಡಿಸೋಣ. ಆದ್ರೆ ಅಷ್ಟೇ ಸಾಲದು. ನನ್ನ ಸ್ವೀಟ್ ಟೂತ್ಗಾಗಿ ಇನ್ನೂ ಹೆಚ್ಚು ಕ್ಯಾಂಡಿ ಬೇಕು. ಮಾಲ್ಟೀಸರ್ಸ್ ಮತ್ತು ಸ್ಕಿಟಲ್ಸ್. ಅಜ್ಜಿ, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈಗೋ ನನ್ನ ಅದ್ಭುತ ಕೃತಿ. ಇದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಚಿಂತೆ ಮಾಡಬೇಡಿ, ನಾನು ಇನ್ನೂ ಮುಗಿಸಿಲ್ಲ. ಒಳ್ಳೆಯ ಡೆಕೋರ್ ಮಾಡೋಕೆ ನನಗೆ ಫಿಲ್ಮ್ ಮತ್ತು ಸಾಧ್ಯವಾದಷ್ಟು ಸ್ವೀಟ್ಸ್ ಬೇಕು. ಮೊದಲನೆಯದಾಗಿ ನನ್ನ ಸೂಪರ್ ಬರ್ನರ್ ನಿಂದ ಚಾಕೊಲೇಟ್ ಕರಗಿಸ್ತೀನಿ. ಯೂಹೂ! ಮತ್ತು ಈಗ ನಾನು ಬ್ಲೂ ಸ್ಪ್ರಿಂಕ್ಲರ್ಸ್ ಹಾಕ್ತೀನಿ. ಇವು ನನ್ನ ಕೇಕ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತವೆ. ಎಲ್ಲರೂ ತಯಾರಾಗಿದ್ದೀರಾ? ಮುಂದಿನ ವಿಜೇತರನ್ನು ನಿಮ್ಮ ಮುಂದೆ ಪರಿಚಯಿಸಲು ನನಗೆ ಅನುಮತಿ ಕೊಡಿ. ಮುಖ್ಯವಾದದ್ದು ಗೆಲುವಲ್ಲ. ವಾ! ನಾನು ಮೊದಲು ಶೆಫ್ ಕೇಕ್ ಟೇಸ್ಟ್ ಮಾಡ್ತೀನಿ. ನನಗೆ ಇದು ಇಷ್ಟ ಆಯ್ತು. ಅಜ್ಜಿ ಕೇಕ್ ಕೂಡ ಇಷ್ಟೇ ರುಚಿಯಾಗಿದೆ ಅಂತ ನೋಡೋಣ. ಟೇಸ್ಟ್ ಮಾಡಿ ನೋಡೋಣ. ವಾ! ನನಗೆ ಚಾಕೊಲೇಟ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್ ಅಜ್ಜಿ, ಇದು ಸೂಪರ್ ಆಗಿದೆ. ಓ, ಈ ಕೇಕ್ ನಲ್ಲಿ ಏನೋ ತೊಂದರೆ ಇದ್ದ ಹಾಗಿದೆ. ನನಗೆ ಇದರ ಟೇಸ್ಟ್ ಇಷ್ಟ ಆಗ್ಲಿಲ್ಲ. ಮತ್ತು ವಿಜೇತರು ಅಜ್ಜಿ. ಲೇಡೀಸ್, ನಮಗೊಂದು ಸವಾಲಿದೆ. ದಯವಿಟ್ಟು ನನಗಾಗಿ ಸ್ವಲ್ಪ ಪಾಸ್ತಾ ಮಾಡಿ. ವಾ, ಇದು ಸೂಪರ್ ಕೆಲಸ. ಅರ್ಥವಾಯ್ತು, ನನಗೆ ಗೊತ್ತು. ನಾವು ಮಾಡಬೇಕಾಗಿರೋದು ಇಷ್ಟೇ, ನೂಡಲ್ಸ್ ಬೇಯಿಸೋದು ಅಷ್ಟೇ. ಮತ್ತು ನಾನು ಅಲ್ಲಿಯವರೆಗೆ ಸ್ವಲ್ಪ ಟಿಕ್ ಟಾಕ್ ನೋಡ್ತೀನಿ. ನಾನು ಕೂಡ ಪಾಸ್ತಾ ಬೇಯಿಸ್ತೀನಿ ಮತ್ತು ನನ್ನ ಮುದ್ದಿನ ಮಗುವಿಗಾಗಿ ಸಾಸೇಜ್ ಕೂಡ ಬೇಯಿಸ್ತೀನಿ. ತುಂಬಾ ಸ್ವೀಟ್ ಅಜ್ಜಿ. ನಿಮ್ಮನ್ನ ಒಮ್ಮೆ ಅಪ್ಪಿಕೊಳ್ತೀನಿ. ಹಾಗೆ ಸಾಸೇಜ್ ಕೂಡ ಟೇಸ್ಟ್ ಮಾಡ್ತೀನಿ. ಸಾಸೇಜ್ಗಳನ್ನ ಕುದಿಯುವ ನೀರಲ್ಲಿ ಬೇಯಿಸುವ ಸಮಯ ಬಂದಿದೆ. ಓ, ಇನ್ನೊಂದು ಎಲ್ಲಿದೆ? ಹಾ, ಅಷ್ಟೇನಾ? ಸವಾಲನ್ನ ಗೆಲ್ಲೋಕೆ ನೀವು ಮಗುವಿಗೆ ಅನಿರೀಕ್ಷಿತ ನಿರ್ಧಾರದಿಂದ ಆಶ್ಚರ್ಯಪಡಿಸಬೇಕು. ಮಾಮೂಲಿ ನೂಡಲ್ಸ್ ಇಲ್ಲಿ ನಡೆಯಲ್ಲ. ಹಾಗಾಗಿ ನಾನು ಮೊಟ್ಟೆ, ಹಾಲು ಮತ್ತು ಮೈದಾದಿಂದ ನನ್ನದೇ ಆದ ನೂಡಲ್ಸ್ ಮಾಡ್ತೀನಿ ಮತ್ತು ಹಿಟ್ಟಿಗೆ ಕಲರ್ ಹಾಕೋದನ್ನ ಮರೆಯಲ್ಲ. ಪಿಂಕ್ ಅವಳ ಫೇವರೆಟ್ ಕಲರ್. ಈಗ ಹಿಟ್ಟನ್ನ ಒಂದು ವಿಶೇಷ ಬಾಟಲಿಗೆ ಹಾಕೋಣ. ಆಹಾ, ಎಲ್ಲವೂ ಅಂದುಕೊಂಡಂತೆಯೇ ನಡೀತಿದೆ.
ಪರ್ಫೆಕ್ಟ್. ಕೆಲಸ ಶುರು ಮಾಡೋಣ. ಅಯ್ಯೋ ದೇವರೇ, ಶೆಫ್ ನೂಡಲ್ಸ್ ನೋಡಿ. ವಾ, ಹೌದು, ನನ್ನ ಹೊಸ ನೂಡಲ್ಸ್ ರೆಡಿ ಆಗಿದೆ ಮತ್ತು ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಕೇವಲ ಸ್ವೀಟ್ ಸಿರಪ್ ಕೊರತೆ ಇದೆ. ಮಾರ್ಮಲೇಡ್ ಬೇರ್ಸ್ ಮತ್ತು ಇತರ ಸ್ವೀಟ್ಸ್. ಪರ್ಫೆಕ್ಟ್. ನೀನು ವಿಚಿತ್ರವಾಗಿದ್ದೀಯಾ? ನನ್ನ ಸ್ಪಾಗೆಟಿ ರೆಡಿ ಆಗಿದೆ. ಆ ಸಾಸೇಜ್ ಗಳನ್ನ ನೋಡಿ, ಅವು ಆಕ್ಟೋಪಸ್ ತರ ಇವೆ. ಓ ಬೆಂಕಿ. ಅಯ್ಯೋ ಇಲ್ಲ. ನಮ್ಮ ಫೈರ್ ಎಕ್ಸ್ಟಿಂಗ್ವಿಷರ್ ಎಲ್ಲಿದೆ? ಓ, ತುಂಬಾ ನೊರೆ ಇದೆ. ಅಯ್ಯೋ ಇಲ್ಲ, ನನ್ನ ಎಲ್ಲಾ ನೂಡಲ್ಸ್ ಸೀದು ಹೋಗಿದೆ. ತಡಿ, ಒಂದು ಲೈಫ್ ಹ್ಯಾಕ್ ಇದೆ. ನಾವು ಕೆಟಲ್ನಲ್ಲಿ ಇನ್ಸ್ಟಂಟ್ ನೂಡಲ್ಸ್ ಮಾಡಬಹುದು. ಹೀಗೆ ಮಾಡೋಣ. ನಾನು ಖಂಡಿತವಾಗಿಯೂ ಜೀನಿಯಸ್. ಕುತೂಹಲಕಾರಿಯಾಗಿದೆ. ಓ, ಅದೇನದು? ಈ ನೂಡಲ್ಸ್ ಸ್ವಲ್ಪವೂ ರುಚಿಯಾಗಿಲ್ಲ. ಓ, ಎಷ್ಟು ಸುಂದರವಾಗಿದೆ. ಬಾಯಲ್ಲಿ ನೀರು ಉರ್ತಿದೆ. ಟೇಸ್ಟ್ ಮಾಡಿ ನೋಡೋಣ. ವಾ, ಥ್ಯಾಂಕ್ಸ್ ಶೆಫ್. ವೆಲ್ಕಮ್. ಈ ತಮಾಷೆಯ ಸಾಸೇಜ್ಗಳನ್ನ ನೋಡಿ, ನನಗೆ ಇವು ತುಂಬಾ ಇಷ್ಟ. ತುಂಬಾ ಯಮ್ಮಿ. ಮತ್ತು ಇದು ನಿಜವಾಗಿಯೂ ಚೆನ್ನಾಗಿದೆ. ಇದೇ ವಿನರ್. ಹೌದು, ನನಗೆ ತುಂಬಾ ಖುಷಿಯಾಗಿದೆ. ಒಂದು ಹಗ್. ನಿಮ್ಮ ಹೊಸ ಕೆಲ್ಸ ಮಿಲ್ಕ್ ಶೇಕ್ ಮಾಡೋದು. ನಾನು ಇದನ್ನ ತಕ್ಷಣ ಮಾಡ್ತೀನಿ. ನಾನು ಪ್ರಯತ್ನಿಸ್ತೀನಿ. ನಾನು ಇದರಲ್ಲಿ ಮಾಸ್ಟರ್. ಮೊದಲು ನಾವು ಐಸ್ ಕ್ರೀಮ್ ತಗೊಂಡು ಬ್ಲೆಂಡರ್ ನಲ್ಲಿ ಹಾಲಿನ ಜೊತೆ ಮಿಕ್ಸ್ ಮಾಡಬೇಕು. ಶುರು ಮಾಡೋಣ. ಹಾಲು ಓಪನ್ ಮಾಡಿ ಅದಕ್ಕೆ ಸುರಿದು ಮತ್ತು ಬ್ಲೆಂಡ್ ಮಾಡೋಣ. ಓ ಓ ಕ್ಷಮಿಸು ಅಜ್ಜಿ. ನೀನು ಮುಚ್ಚಳ ಹಾಕೋದನ್ನ ಮರೆತೆ, ಹಾಗಾಗಿ ಎಲ್ಲವೂ ಚೆಲ್ಲಿತು. ಒಂದು ಐಡಿಯಾ. ನನ್ನ ಬ್ಯಾಗ್ ನಲ್ಲಿ ಏನಿದೆ ಅಂತ ನೋಡೋಣ. ಏನು ಇಲ್ವಾ? ಆಹಾಹಾ, ಈಗೋ ನನ್ನ ವಿಶೇಷ ಕಾಕ್ಟೇಲ್ ಗ್ಯಾಜೆಟ್. ನಾನು ನನ್ನ ಫೇವ್ರೆಟ್ ಕ್ಯಾಂಡಿ ಮತ್ತು ಸ್ವಲ್ಪ ಮಾರ್ಷ್ಮೆಲೋಸ್ ಹಾಕಬೇಕು ಅಷ್ಟೇ. ಇದು ತುಂಬಾ ರುಚಿಯಾಗಿರುತ್ತೆ. ಕೇವಲ ಸೋಡಾ ಕೊರತೆ ಇದೆ. ಕಂದ, ಕ್ಷಮಿಸಿ, ಅದು ಆಕಸ್ಮಿಕವಾಗಿ ಆಯ್ತು. ಈಗ ಎಲ್ಲವೂ ರೆಡಿಯಾಗಿದೆ. ನನ್ನ ತಂಗಿ ತುಂಬಾ ಖುಷಿ ಪಡ್ತಾಳೆ. ಅಲ್ಲ ಅಜ್ಜಿ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನ ಕಾಕ್ಟೇಲ್ಗಾಗಿ ರಾಸ್ಬೆರ್ರೀಸ್ ಕೀಳಬೇಕು. ಓಹ್, ಎಂತ ಸುವಾಸನೆ. ಈ ಹಣ್ಣು ನನ್ನ ಬಾಯಿಗೆ ಹೋಗೋಕೆ ಕಾಯ್ತಿದೆ. ನೋಡಿ, ನಾನೇ ಶೆಫ್. ಶಾಬಾಷ್ ನಿಕೋಲ್. ಓ ಸೂಪ್ ಅಜ್ಜಿ. ಅದನ್ನ ಮಗುವಿಗೆ ಬಿಟ್ಟು ಬಿಡು. ಸರಿ, ಈ ಬ್ಲೆಂಡರ್ ಹೇಗೆ ಕೆಲಸ ಮಾಡುತ್ತೆ? ನನಗೆ ಏನೂ ಅರ್ಥ ಆಗ್ತಿಲ್ಲ. ನನ್ನ ಹಳೆಯ ವಿಧಾನವನ್ನೇ ಬಳಸೋದು ವಾಸಿ. ಆಹಾ, ಮತ್ತು ಇದನ್ನ ಜಜ್ಜೋಣ. ಓಹ್, ಅದ್ಭುತವಾಗಿದೆ. ಈಗ ಸ್ವಲ್ಪ ತಾಜಾ ಹಾಲು ಸುರಿದು ಮತ್ತು ರಾಸ್ಬೆರ್ರಿ ಕಾಕ್ಟೇಲ್ ಮಾಡೋಕೆ ಮಿಕ್ಸ್ ಮಾಡೋಣ. ಅಬ್ಬಬ್ಬಾ, ಎಂತ ಸೌಂದರ್ಯ. ಮತ್ತು ಆ ಕಲರ್ ಮೇಲೆ ಸ್ವಲ್ಪ ಪುದೀನ. ಇದು ತುಂಬಾ ಸಿಂಪಲ್ ಆಗಿ ಕಾಣ್ತಿದೆ. ನಾನು ಏನಾದ್ರೂ ಯೋಚಿಸ್ಬೇಕು. ಉದಾಹರಣೆಗೆ, ಲೈಟ್ ಆಫ್ ಮಾಡಿದ್ದು ಯಾರು? ನಿಮಗೆ ಕತ್ತಲೆ ಅಂದ್ರೆ ಭಯನಾ? ಹಾ, ಓಹ್, ಕ್ಷಮಿಸು ಶೆಫ್. ಇದು ತುಂಬಾ ತಮಾಷೆಯಾಗಿದೆ. ಕ್ಷಮಿಸಿ. ಪರ್ಫೆಕ್ಟ್ ಕಾಕ್ಟೇಲ್ ರೆಸಿಪಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಐಸ್ ಕ್ರೀಮ್, ಹಾಲು, ಓರಿಯೋಸ್
ಮತ್ತು ಎಲ್ಲವನ್ನು ಬ್ಲೆಂಡ್ ಮಾಡೋದು. ನಾನು ಇದನ್ನ ಈ ಸುಂದರವಾದ ಚಾಕೊಲೇಟ್ ಎಗ್ ನಲ್ಲಿ ಕ್ರೀಮ್ ಮತ್ತು ಕ್ಯಾಂಡಿ ಜೊತೆ ಸರ್ವ್ ಮಾಡ್ತೀನಿ. ಹೀಗೆ ಮಾಡೋಣ. ಸ್ವಲ್ಪ ಡೆಕೋರ್ ಮಾಡೋ ಸಮಯ. ಈಗೋ ನೋಡಿ. ಅದು ಅದ್ಭುತವಾಗಿದೆ. ವಾವ್, ಈ ಕಾಕ್ಟೇಲ್ ವಿಭಿನ್ನವಾಗಿ ಕಾಣ್ತಿದೆ. ನಾನು ಎಲ್ಲೋ ಪ್ರೆಸ್ ಮಾಡಬೇಕು ಅನ್ಸುತ್ತೆ. ವಾವ್, ನೋಡೋಣ. ಓ, ಇದು ನಿಜವಾಗಿಯೂ ಸೂಪರ್ ಆಗಿದೆ. ಎಲ್ಲವೂ ನಿನಗಾಗಿಯೇ ಮುದ್ದಾದ ಹುಡುಗಿ. ನನಗೆ ಈ ಕಾಕ್ಟೇಲ್ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಮತ್ತು ಇದರಲ್ಲಿ ಪುದೀನಾ ಕೂಡ ಇದೆ. ಛೇ, ಬೇಡ, ಥ್ಯಾಂಕ್ಸ್. ಎಷ್ಟು ಬೇಜಾರಿನ ವಿಷಯ. ವಾವ್ ವಾವ್ ವಾವ್, ಎಂತ ಮಜಾ! ಇದು ತುಂಬಾ ಚೆನ್ನಾಗಿದೆ. ಓ, ಧನ್ಯವಾದಗಳು. ಈ ಎಗ್ ಕೂಡ ತುಂಬಾ ರುಚಿಯಾಗಿದೆ. ನಿರ್ಧಾರವಾಗಿದೆ, ಶೆಫ್ ಅವರೇ ವಿನ್ನರ್. ಓ ಹೌದು, ಥ್ಯಾಂಕ್ ಯು.